ಹಲೋ ಹಾಯ್ ನಮಸ್ಕಾರ. ಇದು ನಿಮ್ಮ ಪವನ್ ಸರ್ ಭಗತ್ ಸಿಂಗ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ. ಏನು SSCGD ಎಕ್ಸಾಮ್ಸ್ ಪ್ರಾರಂಭವಾಗಿವೆ. ಈ SSCGD ಎಕ್ಸಾಮಿನ ಜನರಲ್ ನಾಲೆಜ್ ಟಾಪಿಕ್ ಅಲ್ಲಿ ಮೊದಲ ದಿನ ಇವತ್ತೇನು ಪ್ರಾರಂಭ ಆಗಿತ್ತು, ಈ ಮೊದಲ ದಿನ ಯಾವೆಲ್ಲ ಪ್ರಶ್ನೆಗಳು ಬಂದಿವೆ, ಯಾವ ರೀತಿ ನೆಕ್ಸ್ಟ್ ಬರಬಹುದು ಅಂತ ಹೇಳಿ ಒಂದು ಅನಾಲಿಸಿಸ್ ಮಾಡ್ಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಕೇಳ್ಪಟ್ಟ ಹಾಗೆ ನಾನು ಸಂಗ್ರಹಿಸಿದಂತಹ ಮಾಹಿತಿಯ ಪ್ರಕಾರ ಹೋಗೋದಾದ್ರೆ ಇಲ್ಲಿ ಕೆಲವೊಂದು ಟಾಪಿಕ್ಸ್ ಗಳಿವೆ. ಈ ಟಾಪಿಕ್ಸ್ ಗಳ ಮೇಲೆ ಈ ಕೆಲವೊಂದು ಕ್ವಶನ್ಸ್ ಗಳು ಕೂಡ ಇವೆ. ಅದೇ ಕ್ವಶನ್ ಅಲ್ಲಿ ಈ ಮೊದಲ ದಿನದ SSCGD ಎಕ್ಸಾಮ್ಸ್ ಎಲ್ಲ ಕೇಂದ್ರ ಬಿಂದುವಾಗಿ ನಿಂತಿದೆ. ಯಾವ ಕ್ವಶನ್ಸ್ ನೋಡೋದಾದ್ರೆ ಬನ್ನಿ ನೋಡೋಣ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕ್ವಶನ್ ಕೇಳಿದ್ರು. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ ರಾಜಗೋಪಾಲಾಚಾರಿ. ಸಿ ರಾಜಗೋಪಾಲಾಚಾರಿ ಅವರು ನಮ್ಮ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದಾರೆ. ಸೊ ಈ ರೀತಿಯಲ್ಲಿ ನೋಡೋದಾದ್ರೆ ನೆಕ್ಸ್ಟ್ ನಿಮ್ಗೆ ಕ್ವಶನ್ ಯಾವ ರೀತಿ ಬರಬಹುದು, ಭಾರತದ ಗವರ್ನರ್ ಜನರಲ್, ಭಾರತದ ವೈಸ್ರಾಯ್ ಯಾರು, ಭಾರತ ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು, ಈ ರೀತಿಯಲ್ಲಿ ನೆಕ್ಸ್ಟ್ ಬರಬಹುದಾದಂತಹ ಶಿಫ್ಟ್ಗಳಲ್ಲಿ ಕ್ವಶನ್ ಬರಬಹುದು. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ, ಇಲ್ಲಿ ಪ್ರಾಬ್ಲಮ್ ಆಗಿದೆ, ಇಲ್ಲಿ ನೀತಿ ಅಂತ ಮಾಡ್ಕೊಳ್ಳಿ. ನೀತಿಯನ್ನ ಜಾರಿಗೆ ತಂದವರು ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲಿ ವೈಸರಾಯ್ಗಳ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ವೈಸರಾಯ್ಗಳು ಏನ್ ಮಾಡ್ತಿದ್ರು, ಒಂದು ರಾಜ್ಯಭಾರವನ್ನ, ಒಂದು ರಾಜ್ಯವನ್ನ ತಮ್ಮ ಅಡಿಯಲ್ಲಿ ತಗೊಳ್ಬೇಕಾದ್ರೆ ಇಂಥ ಕೆಲವೊಂದು ಹೊಸ ಹೊಸ ನೀತಿಗಳನ್ನ ತರ್ತಿದ್ರು. ಆ ಸಂದರ್ಭದಲ್ಲಿ ಲಾರ್ಡ್ ಡಾಲ್ ಹೌಸಿ ಅವರು ಒಂದು ನೀತಿಯನ್ನ ತರ್ತಾರೆ. ಏನಂತ ಹೇಳಿ, ಯಾರಿಗೆ ಮಕ್ಕಳಿಲ್ಲವೋ, ಯಾರು ದತ್ತು ಮಕ್ಕಳನ್ನ ತಗೊಂಡು ತಮ್ಮ ಸಾಮ್ರಾಜ್ಯದ ರಾಜನಾಗಿ ಮಾಡ್ತಾರೋ ಅಂತ ಎಲ್ಲಾ ಸಾಮ್ರಾಜ್ಯಗಳನ್ನ ತನ್ನ ಅಡಿಯಲ್ಲಿ ತಗೊಳ್ಬೇಕಂತ ಹೇಳಿ ಒಂದು ಹೊಸ ನೀತಿಯನ್ನ ಜಾರಿಗೆ ತರ್ತಾರೆ. ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಈ ನೀತಿಗೆ ಹಲವಾರು ಭಾಗಗಳು ಪ್ರಾಬ್ಲಮ್ ಅನ್ನು ಅನುಭವಿಸ್ತವೆ. ಅದರಲ್ಲಿ ಒಂದು ಝಾನ್ಸಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾವುದು ಅಂತ ಕೇಳಿದ್ರೆ ನಮ್ಮ ಕಿತ್ತೂರು ಸಂಸ್ಥಾನ. ಹೌದು, ಇದರ ವಿರುದ್ಧವಾಗಿ ಮೊದಲು ಹೋರಾಡಿದಂತ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನೆನಪಿರ್ಲಿ, ಇದು ಕ್ವಶನ್ ಆಗಬಹುದು. ಝಾನ್ಸಿಯ ರಾಣಿ ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ವಿರುದ್ಧವಾಗಿ ಹೋರಾಡಿದಂತ ಝಾನ್ಸಿಯ ರಾಣಿ ಯಾರು ಅಂತ ಕೇಳಿದ್ರೆ ಲಕ್ಷ್ಮೀಬಾಯಿ. ಅದೇ ರೀತಿ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿಯ ಮಹಾಭಿಯೋಗಕ್ಕೆ ಸಂಬಂಧಪಟ್ಟಂತ ವಿಧಿ. ಮಹಾಭಿಯೋಗ ಅಂದ್ರೆ ಏನು ಮೊದಲು ಅರ್ಥ ಮಾಡ್ಕೊಡ್ರಿ. ಮಹಾಭಿಯೋಗ ಅಂದ್ರೆ ರಾಷ್ಟ್ರಪತಿಯನ್ನ ಅವರ ಹುದ್ದೆಯಿಂದ ತೆಗೆದು ಹಾಕುವ ವಿಧಾನ. ರಾಷ್ಟ್ರಪತಿಯವರನ್ನ ಅವರ ಹುದ್ದೆಯಿಂದ ತೆಗೆದು ಹಾಕುವ ವಿಧಾನಕ್ಕೆ ಮಹಾಭಿಯೋಗ ಎಂದು ಕರೆಯುತ್ತೇವೆ. ಈ ಕ್ವಶನ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತಹ ವಿಧಿ ಯಾವುದು ಅಂದ್ರೆ ಇದಕ್ಕೆ ಆನ್ಸರ್ 41ನೇ ವಿಧಿ. ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಬರ್ಬೋದು. ರಾಷ್ಟ್ರಪತಿ ಇವರು ನಮ್ಮ ಭಾರತದ ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಇವರ ಬಗ್ಗೆ ಹೇಳ್ಬೇಕಂದ್ರೆ ಭಾರತದ 2ನೇ ಮಹಿಳಾ ರಾಷ್ಟ್ರಪತಿ. ಹೌದು. ಹಾಗೆ ಭಾರತದ ಮೊದಲ ರಾಷ್ಟ್ರಪತಿ, ಮಹಿಳಾ ರಾಷ್ಟ್ರಪತಿ ಯಾರಂತ ಕೇಳಿದ್ರು ಅದು ಕೂಡ ಆನ್ಸರ್ ನಮ್ಗೆ ಗೊತ್ತಿರಬೇಕು. ಪ್ರತಿಭಾದೇವಿ ಸಿಂಗ್ ಪಾಟೀಲ್. ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಅವರು ಭಾರತದ ಮೊದಲ ಮಹಿಳೆಯಾಗಿರುತ್ತಾರೆ, ಮಹಿಳಾ ರಾಷ್ಟ್ರಪತಿ ಆಗಿರುತ್ತಾರೆ. ಇನ್ನು ವಿಧಿಗಳಿಗೆ ಬಂದಾಗ 52ನೇ ವಿಧಿ ಏನನ್ನು ಸೂಚಿಸಿದೆ ಅಂತ ನಾಳೆ ಕ್ವಶನ್ ಆಗಬಹುದು. 52ನೇ ವಿಧಿಯು ರಾಷ್ಟ್ರಪತಿಯವರ ಹುದ್ದೆಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಹಾಗೆ 54ನೇ ವಿಧಿಯು ಈ ರಾಷ್ಟ್ರಪತಿ ಚುನಾವಣೆ ಯಾವೆಲ್ಲ ರೀತಿಯಲ್ಲಿ ನಡಿಬೇಕು ಆ ಚುನಾವಣೆಗೆ ಅವಕಾಶ ಮಾಡಿಕೊಡುತ್ತದೆ. 54ನೇ ವಿಧಿ ಅಂದ್ರೆ ನಾಳೆ, ಇವತ್ತು ಈ ಕ್ವಶನ್ ಕೇಳಿದಾರೆ ಅಂದ್ರೆ ನಾಳೆ ಈ ವಿಧಿಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಈಗ ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ಉಪರಾಷ್ಟ್ರಪತಿಯವರು, ಪ್ರಧಾನಮಂತ್ರಿಯವರು ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವಿಧಿಗಳನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್, ನ್ಯೂಟ್ರಾನ್ ಅನ್ನ ಕಂಡು ಹಿಡಿದಿದ್ದ್ಯಾರು? ನ್ಯೂಟ್ರಾನ್ ಅನ್ನ ಕಂಡು ಹಿಡಿದಿದ್ದ್ಯಾರು? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಚಾಡ್ವಿಕ್. ಇಲ್ಲಿ ನೆಕ್ಸ್ಟ್ ಬೇರೆ ಏನು ಕೇಳಬಹುದು ಅಂತ ಹೇಳಿ ನೋಡಿದಾಗ ಮತ್ತೆ ಬೇರೆ ಏನು ಕೇಳಬಹುದು, ಪ್ರೋಟಾನ್ ಕೇಳಬಹುದು, ಎಲೆಕ್ಟ್ರಾನ್ ಕೇಳಬಹುದು. ಅದಕ್ಕೆ ಸಿಂಪಲ್ ಆಗಿ ನಮ್ಮ ಹತ್ರ ಒಂದು ಕೋಡ್ ಇದೆ, ಏನು ಪೆನ್ RTC ಅಂತ ಹೇಳಿ. ಪೆನ್ RTC ಯಾವ ರೀತಿ ನೆನ್ಪಿಟ್ಕೊಳ್ಬೇಕು, ಒಂದ್ ಕಡೆ ಪೆನ್ ಅಂತ ಬರ್ಕೊಳ್ಳಿ, ಇನ್ನೊಂದ್ ಕಡೆ RTC ಅಂತ ಬರ್ಕೊಳ್ಳಿ. ಪೆನ್ ಅಲ್ಲಿ ಪಿ ಅಂದ್ರೆ ಪ್ರೋಟಾನ್ ಕಂಡು ಹಿಡಿದಿದ್ದು ರುಡರ್ಫೋರ್ಡ್. ಇನ್ನು ಇ ಅಂದ್ರೆ ಎಲೆಕ್ಟ್ರಾನ್ ಅನ್ನ ಕಂಡು ಹಿಡಿದಿದ್ದು JJ ಥಾಮ್ಸನ್. ನೆಕ್ಸ್ಟ್ ಇನ್ನು ಉಳಿದಿದ್ದು ನ್ಯೂಟ್ರಾನ್ ಅನ್ನ ಕಂಡು ಹಿಡಿದಿದ್ದು ಚಾಡ್ವಿಕ್.
ಪಿ ಮುಂದೆ ಆರ್ ಬರಬೇಕು ಅಂದ್ರೆ ರುದರ್ಫೋರ್ಡ್, ಇ ಮುಂದೆ ಟಿ ಬರಬೇಕು ಜೆ ಜೆ ಥಾಮ್ಸನ್, ನ್ಯೂಟ್ರಾನ್ ಎನ್ ಮುಂದೆ ಸಿ ಬರಬೇಕು ಶಾಡ್ವಿಕ್. ಅಂದ್ರೆ ನಮಗೆ ಯಾವ ವಿಷಯನ ನೋಡಿ ನೆನ್ಪಿಟ್ಕೊಳಕ್ ಆಗಲ್ವೋ ಅದನ್ನ ಕೋಡ್ ಮುಖಾಂತರ ನಾವೇನಾದ್ರೂ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ 20 ಕ್ವಶನ್ಗೆ SSC GDಯ GK ಕ್ವಶನ್ಗಳಲ್ಲಿ 20 ಕ್ವಶನ್ಗೆ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಬಹುದಾಗ್ತದೆ. ಇಲ್ಲಿ GK ಅಲ್ಲಿ ಸಿಂಪಲ್ ಟ್ರಿಕ್ ಒಂದು ನೆನಪಿನ ಶಕ್ತಿ ಜಾಸ್ತಿ ಆಗಿರ್ಬೇಕು. ಈ ಕೋಡ್ಗಳನ್ನ ನೆನಪಿಟ್ಟುಕೊಂಡು ಯಾವುದೇ ಕ್ವಶನ್ ಬರಲಿ ಆ ಕೋಡ್ ಮುಖಾಂತರ ನಾವು ಆನ್ಸರ್ ಮಾಡಬಹುದಾಗಿದೆ. ನೆಕ್ಸ್ಟ್ ಕ್ವಶನ್, ಪ್ಲಾಸಿ ಕದನ ನಡೆದಿದ್ದು ಯಾವಾಗ? ಕ್ವಶನ್ ಏನಾಗಿತ್ತು ಇವತ್ತೊಂದು, ಪ್ಲಾಸಿ ಕದನ ನಡೆದಿದ್ದು ಯಾವಾಗ? 1757ರಲ್ಲಿ. ಬಟ್ ನೆಕ್ಸ್ಟ್ ಕ್ವಶನ್ ಏನಾಗಬಹುದು ನಾಳೆ ವಿಷಯದಲ್ಲಿ, ಇದೇ ಪ್ಲಾಸಿ ಕದನ ಯಾರ್ಯಾರ ನಡುವೆ ನಡೆಯಿತು ಅಂತ ಕೇಳಬಹುದು. ಬ್ರಿಟಿಷ್ ಮತ್ತು ಸಿರಾಜುದ್ದೌಲಾ, ಬ್ರಿಟಿಷರ ನಡುವೆ ಮತ್ತು ಸಿರಾಜುದ್ದೌಲಾ. ಸರ್ ಈರೇನೋ ಕ್ವಶನ್ ಕೇಳಿದ್ರು, ಈಗ ಮತ್ತೆ ಯಾವೆಲ್ಲ ಕದನದ ಬಗ್ಗೆ ಕ್ವಶನ್ ಆಗ್ಬಹುದು ಇದನ್ನ ನೋಡಿದಾಗ ನಾವು ಯಾವೆಲ್ಲ ಕದನ ನೋಡ್ಕೋಬೇಕು? ಒಂದು ಬಕ್ಸಾರ್ ಕದನ, ಇನ್ನೊಂದು ತಾಳಿಕೋಟೆ ಕದನ, ಚೌಸಾ ಕಾಳಗ, ಹಾಗೆ ತರೈ ಕಾಳಗ, ಈ ರೀತಿಯಲ್ಲಿ ಭಾರತೀಯ ಹೋರಾಟಗಾರರು ಆಗಿರ್ಲಿ ಅಥವಾ ಭಾರತದ ಅರಸರಾಗಿರ್ಲಿ ಅಥವಾ ಯಾವ್ಯಾವ್ದು ಎರಡು ರಾಜ ಮನೆತನಗಳ ನಡುವೆ ಆಗಿರ್ಬೋದು ಅಥವಾ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂತಹ ಕದನಗಳಾಗಿರ್ಬೋದು. ಈ ಕದನಗಳನ್ನ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಶಿಫ್ಟ್ಗಳಲ್ಲಿ ಯಾರು ಎಕ್ಸಾಮ್ ಬರೀತಾರೋ ನೀವು ಈ ಕದನಗಳಲ್ಲಿ ಏನ್ ನೋಡ್ಕೊಳ್ಬೇಕಂದ್ರೆ ಈ ಕದನ ನಡೆದಿದ್ದು ಯಾವಾಗ, ಈ ಕದನ ನಡೆದಿದ್ದು ಯಾರ್ಯಾರ ನಡುವೆ, ಇದಷ್ಟು ನೋಡ್ಕೊಂಡು ಹೋಗೋದಾದ್ರೆ ಈ ಕದನದ ಮೇಲೆ 1 ಮಾರ್ಕ್ಸ್ ಬಂದಾಗ, ಒಂದು ಕ್ವಶನ್ ಬಂದಾಗ ಅದಕ್ಕೆ ನೀವು 2 ಮಾರ್ಕ್ಸ್ ಗಳನ್ನು ಗಳಿಸುವಂತ ಒಂದು ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಪಕ್ಷಾಂತರ ನಿಷೇಧ ಕಾಯ್ದೆ, ಇದಕ್ಕೆ ಸಂಬಂಧಪಟ್ಟಂತಹ ಅನುಸೂಚಿ ಯಾವುದು ಅಂತ ಹೇಳಿ ಕ್ವಶನ್ ಆಗಿತ್ತು. ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತಹ ಅನುಸೂಚಿ ಯಾವುದು? ಇದಕ್ಕೆ ಸಂಬಂಧಪಟ್ಟಂತಹ ಅನುಸೂಚಿ ಅಂದ್ರೆ 10ನೇ ಅನುಸೂಚಿ. ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತಹ ಅನುಸೂಚಿ 10ನೇ ಅನುಸೂಚಿ. ಹಂಗಂದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಏನು, ಇದ್ರ ಬಗ್ಗೆ ಮೊದಲು ತಿಳ್ಕೋಬೇಕಾಗತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಏನು? ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಏನು? ಸಂವಿಧಾನದ 10ನೇ ಅನುಸೂಚಿ ಶೆಡ್ಯೂಲ್ ನಲ್ಲಿ ಅಥವಾ ಅನುಸೂಚಿಯಲ್ಲಿ ಸಂಬಂಧಪಟ್ಟಂತೆ ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ, ಇಂಗ್ಲಿಷ್ ಅಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅಂತೀವಿ. ಈ ಕಾಯ್ದೆಯ ಪ್ರಕಾರ ಅನರ್ಹ ಮಾಡಲು ನಿಯಮಗಳೇನು? ಅನರ್ಹ ಅಂದ್ರೆ ಏನು? ಮೊದಲು ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಏನು ತಿಳ್ಕೊಳ್ಳೋಣ. ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಒಂದು ಪಕ್ಷದ ವರ್ಚಸ್ಸನ್ನು, ಒಂದು ಪಕ್ಷದ ಹೆಸರನ್ನು ಯೂಸ್ ಮಾಡಿಕೊಂಡು ಗೆದ್ದ ನಂತರ ಬೇರೆ ಪಕ್ಷಕ್ಕೆ ಹೋಗಿ ಸೇರ್ಕೊಳ್ಳೋದು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾವುದೋ ಒಬ್ಬ ವ್ಯಕ್ತಿ ಗೆದ್ದಿರ್ತಾನೆ, ಆ ವ್ಯಕ್ತಿ ಬಿಜೆಪಿ ಸರ್ಕಾರಕ್ಕೆ ಹೋಗಿ ಸೇರಿಕೊಂಡು ಅಲ್ಲಿ ಸರ್ಕಾರ ಮಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಾನೆ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡೋದಾದ್ರೆ ಆಮ್ ಆದ್ಮಿ ಪಕ್ಷದ 7 ಜನ ಎಂಪಿಗಳು ರಾಘವ್ ಚಡ್ಡಾ ಒಂದಿಗೆ ಸೇರಿಕೊಂಡು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಇವರನ್ನ ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹಗೊಳಿಸಲಿ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಒಂದು ಪ್ರಸ್ತಾವನೆಯನ್ನ ಸ್ಪೀಕರ್ ಮುಂದಿಟ್ಟು. ಯಾಕೆ ಗೊತ್ತಾ ಏನಿದು ಅನರ್ಹಗೊಳಿಸುವುದು ಅಂತಂದ್ರೆ, ವಿಧಾನಸಭಾ ಸದಸ್ಯರು ತಮ್ಮ ಸ್ವಇಚ್ಛೆಯಿಂದ ರಾಜಕೀಯ ಪಕ್ಷವೊಂದರ ಸದಸ್ಯತ್ವವನ್ನ ತೊರೆದು ಇನ್ನೂ ಉಳಿದಂತ ಅನುಗುಣವಾಗಿ ಮತ ಹಾಕದಿದ್ದರೆ ಅಥವಾ ಮತದಾನದ ಪ್ರಕ್ರಿಯೆ ಗೈರಾದರೆ ಏನಾದರೂ ಆಗಲಿ ಇನ್ನೊಂದು ಪಕ್ಷಕ್ಕೆ ಸೇರುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರೊಸೆಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅದೇ ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಆ ವ್ಯಕ್ತಿಗಳನ್ನ ಅನರ್ಹಗೊಳಿಸುವಂತ ಅಧಿಕಾರ ಯಾರಿಗಿರುತ್ತೆ? ಯಾರು ಅನರ್ಹಗೊಳಿಸಬಹುದು ಅಂತಂದ್ರೆ ವಿಧಾನಸಭಾ ಸ್ಪೀಕರ್ ಅವರಿಗೆ ಈ ಅವಕಾಶ ಇರುತ್ತೆ. ನಾಳೆ ಕ್ವಶನ್ ಆಗಬಹುದು, ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಅನರ್ಹಗೊಳಿಸುವ ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ಲೋಕಸಭೆಯ ಅಥವಾ ವಿಧಾನಸಭೆಯ ಸ್ಪೀಕರ್ ಅವರಿಗೆ ಇರುತ್ತದೆ. ಈ ವಿಷಯವನ್ನು ನಾಳೆ ಕೇಳಬಹುದು, ಸರಿಯಾಗಿ ನೆನಪಿಟ್ಟಬಹುದು. ಸಂವಿಧಾನದ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ, ಸಂವಿಧಾನದ ಜನಕ ಎಂದು ಕರೆಯುತ್ತಾರೆ. ಇವತ್ತು ಈ ಕ್ವಶನ್ ಕೇಳಿದಾರೆ ಅಂತಂದ್ರೆ ಸಂವಿಧಾನದ ಮೇಲೆ ಮತ್ತೇನು ಕ್ವಶನ್ ಆಗಬಹುದು? ಸಂವಿಧಾನದ ಎಷ್ಟು ಸಮಯ ತೆಗೆದುಕೊಂಡಿತ್ತು ಒಂದು ಕ್ವಶನ್ ಆಗ್ಬೋದು. ಸಂವಿಧಾನ ಜಾರಿ ಆಗೋದಕ್ಕೆ ಅಥವಾ ಸಂವಿಧಾನ ರೆಡಿ ಆಗೋದಕ್ಕೆ ಎಷ್ಟು ಸಮಯ ತೆಗೆದುಕೊಂತಂದ್ರೆ 2 ವರ್ಷ 11 ತಿಂಗಳು 18 ದಿನ. 2 ವರ್ಷ 11 ತಿಂಗಳು 18 ದಿನ. ಸಂವಿಧಾನ ಬರೆದುಕೊಳ್ಳಕ್ಕೆ ಅವಕಾಶ ಸಿಕ್ಕಿದ್ದು 1946ರಲ್ಲಿ. ಆದ್ರೆ ಸಂವಿಧಾನ ಬರೆದುಕೊಳ್ಳುವುದಕ್ಕೆ ನಮಗೆ ಸಂವಿಧಾನ ಬರೆಯುವುದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಬ್ರಿಟಿಷರಲ್ಲಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ಬೇಡಿಕೆ ಇಟ್ಟಿರ್ತಾನೆ. ಅವನ ಹೆಸರು ಎಂ ಎನ್ ರಾಯ್.
ನಾಳೆ ಕ್ವಶನ್ ಆಗ್ಬಹುದು. ಸಂವಿಧಾನದ ಬೇಡಿಕೆಯನ್ನಿಟ್ಟಂತ ಮೊದಲ ವ್ಯಕ್ತಿ ಎಂ.ಎನ್. ರಾಯ್. ಇದಾದ ನಂತರ ಒಂದು ಪಕ್ಷ ಬೇಡಿಕೆ ಇಡುತ್ತೆ, ಅದು ಕಾಂಗ್ರೆಸ್ 1935ರಲ್ಲಿ. ಎಂ.ಎನ್. ರಾಯ್ ಅವರು ಬೇಡಿಕೆ ಇಟ್ಟಿದ್ದು 1934ರಲ್ಲಿ. ಕಾಂಗ್ರೆಸ್ ಪಕ್ಷ ಬೇಡಿಕೆ ಇಟ್ಟಿದ್ದು 1935ರಲ್ಲಿ. ಸೊ ಈ ರೀತಿಯಲ್ಲಿ ನಾವು ಅಪ್ಡೇಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಸಂವಿಧಾನದ ಜನಕ ಅಂತ ಕ್ವಶನ್ ಕೇಳಿದಾರೆ ಅಂದ್ಮೇಲೆ ನೆಕ್ಸ್ಟ್ ಸಂವಿಧಾನದ ರಿಲೇಟೆಡ್ ಏನೇ ಕ್ವಶನ್ಸ್ ಗಳನ್ನ ಕೇಳಬಹುದು. ಬಿಹಾರಿನ ಕಣ್ಣೀರಿನ ನದಿ ಯಾವುದು? ಕೋಸಿ ನದಿ ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಬಿಹಾರಿನ ಕಣ್ಣೀರಿನ ನದಿ ಯಾವುದು? ಕೋಸಿ. ಇದೇ ರೀತಿಯಲ್ಲಿ ಬೇರೆ ಕ್ವಶನ್ ಗಳನ್ನ ಕೇಳ್ತಾರೆ. ಅಸ್ಸಾಮಿನ ಕಣ್ಣೀರಿನ ನದಿ ಆಗಬಹುದು, ಪಂಜಾಬಿನ ಕಣ್ಣೀರಿನ ನದಿ ಆಗಬಹುದು, ಅಥವಾ ನದಿ ವ್ಯವಸ್ಥೆ ಬಗ್ಗೆ ಕ್ವಶನ್ ಆಗಬಹುದು. ನದಿ ವ್ಯವಸ್ಥೆ ಆದ ಮೇಲೆ ಯಾವ್ಯಾವ ರೀತಿಯಲ್ಲಿ ಕ್ವಶನ್ ಆಗಬಹುದು? ಭಾರತದ ದೊಡ್ಡ ನದಿ ಯಾವುದು? ಭಾರತದ ದೊಡ್ಡ ನದಿ ಆದ್ಮೇಲೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಗಂಗಾ ನದಿ. ಆದ್ರೆ ಸಣ್ಣ ಟ್ವಿಸ್ಟ್ ಆಗಿ ಒಂದು ಕ್ವಶನ್ ಕೇಳಿದಾಗ ನಾವು ನೀವೆಲ್ಲ ಆನ್ಸರ್ ರಾಂಗ್ ಮಾಡಿ ಬರ್ತೀವಿ. ಏನದು ಸಣ್ಣ ಟ್ವಿಸ್ಟ್ ಅಂತ ಕೇಳಿದ್ರೆ, ಭಾರತದಲ್ಲಿ ಹರಿಯುವಂತ ದೊಡ್ಡ ನದಿ ಯಾವುದೊಂದು ಕ್ವಶನ್ ಆಗುತ್ತೆ. ಭಾರತದ ನದಿ ಆಬ್ವಿಯಸ್ಲಿ ಗಂಗಾ ನದಿ, ಬಟ್ ಭಾರತದಲ್ಲಿ ಹರಿಯುವಂಥದ್ದು ಅಂದ್ರೆ ಭಾರತದಲ್ಲಿ ಜನಿಸದೇ ಇದ್ದಂತ ಒಂದು ನದಿ ಭಾರತದಲ್ಲಿ ಅತಿ ಹೆಚ್ಚು ಭಾಗದಲ್ಲಿ ಹರಿಯುವುದು. ಅದು ಯಾವ್ದಂತ ಕೇಳಿದ್ರೆ ಬ್ರಹ್ಮಪುತ್ರ. ಭಾರತದ ಅತಿ ದೊಡ್ಡ ನದಿ ಗಂಗಾ ನದಿ ಆಬ್ವಿಯಸ್ಲಿ, ಬಟ್ ಭಾರತದಲ್ಲಿ ಹರಿಯುವಂತ ದೊಡ್ಡ ನದಿ ಅಂತ ಕೇಳಿದ್ರೆ ಬ್ರಹ್ಮಪುತ್ರ ನದಿ. ಈ ರೀತಿಯಲ್ಲಿ ನದಿ ವ್ಯವಸ್ಥೆ ಬಗ್ಗೆ ಕ್ವಶನ್ ಆಗ್ಬೋದು. ಇನ್ನೇನು ಕ್ವಶನ್ ಕೇಳ್ಬೋದು? ಭಾರತದ ಜೀವ ನದಿ ಯಾವ್ದು ಅಂತ ಕೇಳಿದ್ರೆ ಗಂಗಾ ನದಿ. ಭಾರತದ ವೃದ್ಧ ಗಂಗೆ ಯಾವ್ದು ಅಂತ ಕೇಳಿದಾಗ ಆನ್ಸರ್ ಆಗುತ್ತೆ ಗೋದಾವರಿ. ಅರ್ಧ ಗಂಗಾ ಅಥವಾ ವೃದ್ಧ ಗಂಗಾ ಅಂತ ಕೇಳಿದಾಗ ಗೋದಾವರಿ. ಈ ರೀತಿಯಲ್ಲಿ ಕ್ವಶನ್ಗಳು ನದಿ ವ್ಯವಸ್ಥೆ ಮೇಲೆ ಆಗಬಹುದು. ನದಿ ವ್ಯವಸ್ಥೆ ಮೇಲೆ ಕ್ವಶನ್ ಬರುವಂತ ಸಾಧ್ಯತೆ ಇದ್ದಲ್ಲಿ ನೀವು ನದಿ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಲೈಟ್ ಆಗಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಸಾಪೇಕ್ಷ ಸಿದ್ಧಾಂತವನ್ನ ನೀಡಿದವರು ಯಾರು? ನಿಮ್ಗೆ ಎಲ್ಲ ಗೊತ್ತಿರುವ ಈ ಫೋಟೋ ನೋಡಿದ ಮೇಲೆ ತಕ್ಷಣ ನಿಮ್ಗೆ ಗೊತ್ತಾಗೋದು ಇದು ಯಾರು ಅಂತ ಕೇಳಿದ್ರೆ ಆಲ್ಬರ್ಟ್ ಐನ್ಸ್ಟೀನ್. ಇವ್ರಿಗೆ ಕ್ವಶನ್ ಏನಾಗಿದೆ ಇವತ್ತಿನ ಕ್ವಶನ್ ಪೇಪರ್ ಅಲ್ಲಿ, ಸಾಪೇಕ್ಷ ಸಿದ್ಧಾಂತವನ್ನು ನೀಡಿದವರು ಯಾರು ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಐನ್ಸ್ಟೀನ್. ಸೈಮನ್ ಕಮಿಷನ್ ಬಗ್ಗೆ ಕ್ವಶನ್ ಆಗಿತ್ತು. ಸೈಮನ್ ಕಮಿಷನ್ ಭಾರತಕ್ಕೆ ಬಂದಿದ್ದು ಯಾವಾಗ? ಇದಕ್ಕೆ ಆನ್ಸರ್ 1928. ಬಟ್ ನಾಳೆ ಕ್ವಶನ್ ಏನಾಗಬಹುದು? ಸೈಮನ್ ಕಮಿಷನ್ ಭಾರತದಲ್ಲಿ ಬರೋಕ್ಕಿಂತ ಮುಂಚೆ ಸೈಮನ್ ಕಮಿಷನ್ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 1928. ಸೈಮನ್ ಕಮಿಷನ್ ಭಾರತಕ್ಕೆ ಬಂದಿದ್ದು 1928. ಸೈಮನ್ ಕಮಿಷನ್ ಪ್ರಾರಂಭ ಆಗಿದ್ದು 1927ರಲ್ಲಿ. ಸ್ಕರ್ವಿ ರೋಗಕ್ಕೆ ಕಾರಣವಾದಂತಹ ವಿಟಮಿನ್ ಅಂದ್ರೆ ಯಾವ ವಿಟಮಿನ್ ಕೊರತೆಯಿಂದ ಸ್ಕರ್ವಿ ರೋಗ ಬರಬಹುದು ಅಂತ ನೋಡಿದಾಗ ವಿಟಮಿನ್ ಸಿ. ನೆನಪಿರ್ಲಿ, ವಿಟಮಿನ್ ಸಿ ಅತಿ ಹೆಚ್ಚು ಹುಳಿ ಪದಾರ್ಥದಲ್ಲಿ ಕಾಣಬಹುದು. ಕಿತ್ತಳೆ ಆಗಿರ್ಬೋದು, ನಾವು ಹೇಳುವ ಹಾಗೆ ನಿಂಬೆ ಹಣ್ಣಾಗಿರ್ಬೋದು, ಈ ರೀತಿಯ ಹುಳಿ ಪದಾರ್ಥಗಳಲ್ಲಾಗಿರ್ಲಿ, ನೋಡ್ರಿ ಇಲ್ಲಿ ಪೈನಾಪಲ್ ಇದೆ, ಎಲ್ಲಾ ಹುಳಿ ಪದಾರ್ಥಗಳಲ್ಲಿ ನಾವು ವಿಟಮಿನ್ ಸಿ ಅನ್ನ ಕಂಡು ಬರ್ಬೋದು. ಹಾಗಾದ್ರೆ ನಾವು ಏನ್ ಮಾಡಬೇಕು? ಸೈನ್ಸ್ ಹೇಳಿ ವಿಟಮಿನ್ಸ್ಗಳ ಬಗ್ಗೆ, ರೋಗಗಳ ಬಗ್ಗೆ, ರೋಗ ನಿರೋಧಕಗಳ ಬಗ್ಗೆ, ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳು, ವೈರಸ್ ಇಂದ ಬರುವಂತಹ ರೋಗಗಳು, ಈ ಎಲ್ಲಾ ರೋಗಗಳ ಬಗ್ಗೆ ಅಧ್ಯಯನ ಮಾಡ್ಕೊಳ್ಬೇಕಾಗುತ್ತೆ. ಭಾರತದ ಅತ್ಯಂತ ಪ್ರಸಿದ್ಧವಾದ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕ್ವಶನ್ ಹಾಕಿದಾಗ ಅದಕ್ಕೆ ಆನ್ಸರ್ ಚಂದ್ರಗುಪ್ತ ಮೌರ್ಯ. ಹೌದು, ಸ್ವಲ್ಪ ಆರ್ಯ ಸಮಾಜ, ನಮ್ಮ ಮೌರ್ಯ ಸಮಾಜದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇದಕ್ಕೆ ಕಾರಣೀಭೂತವಾದಂತಹ ಒಂದು ವ್ಯಕ್ತಿ. ಇದನ್ನ ನಾವು ಹೇಳ್ಬೋದು ಈಗೋ ಇಂದ ನೀವು ಮನಿತನ ಸ್ಟಾರ್ಟ್ ಆಗೋದಂತ ಹೇಳ್ಬೋದು. ಯಾಕಂದ್ರೆ ನಂದು ವಂಶದಲ್ಲಿ ಇವರ ಗುರುವಾದಂತಹ, ನಾಳೆ ಕ್ವಶನ್ ಆಗ್ಬಹುದು, ಚಂದ್ರಗುಪ್ತನ ಮೌರ್ಯನ ಗುರು ಯಾರು ಅಥವಾ ಮೌರ್ಯ ಸಾಮ್ರಾಜ್ಯದ ಗುರು ಯಾರು ಅಂತ ಕೇಳಿದ್ರೆ ಚಾಣಕ್ಯ. ಅವನಿಗೆ ಇರುವಂತ ಇನ್ನೊಂದು ಹೆಸರುಗಳು ವಿಷ್ಣುಗುಪ್ತ, ಚಾಣಕ್ಯ. ಈ ಚಾಣಕ್ಯನ ಒಂದು ಈಗೋ ಇಂದ ಒಂದು ಹೊಸ ಮನೆತನ ಸ್ಟಾರ್ಟ್ ಆಗುತ್ತೆ, ಅದು ಮೌರ್ಯ ಸಾಮ್ರಾಜ್ಯ. ಚಂದ್ರಗುಪ್ತನನ್ನ ರೆಡಿ ಮಾಡಿ ಧನನಂದನ ಮೇಲೆ ವಿರುದ್ಧವಾಗಿ ದಾಳಿ ಮಾಡಿ ನಂದರ ಸಾಮ್ರಾಜ್ಯವನ್ನ ಕೊನೆಗೊಳಿಸಿ ಹೊಸ ಸಾಮ್ರಾಜ್ಯ ಪ್ರಾರಂಭ ಆಗುತ್ತೆ, ಇದೇ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಶೋಕ ಚಕ್ರವರ್ತಿ. 261ರ ಸಂದರ್ಭದಲ್ಲಿ ಒಂದು ಕಾಳಗದಲ್ಲಿ ಮನನೊಂದು ಕಾಳಗನೇ ಬೇಡ ಅಂತೇಳಿ ಬಿಟ್ಟು ಹೋಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅದೇ ಕಳಿಂಗ ಯುದ್ಧ. ಯಾರು? ನಮ್ಮ ಅಶೋಕ ಚಕ್ರವರ್ತಿ. ಕಳಿಂಗ ಯುದ್ಧದಲ್ಲಿ ನೋಡಿ ಲಕ್ಷಾಂತರ ಜನ ಸತ್ತು ಹೋಗಿರ್ತಾರೆ. ಆ ರಕ್ತವನ್ನ ನೋಡಲ್ಲ, ಸಹಿಸಲಾರದೆ ಇನ್ನು ಮೇಲೆ ನಾನು ಖಡ್ಗವನ್ನ ಧರಿಸುವುದಿಲ್ಲ ಅಂತೇಳಿ ಖಡ್ಗವನ್ನ ತ್ಯಾಗ ಮಾಡಿ
ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಯಾರು? ನಮ್ಮ ಅಶೋಕ ಚಕ್ರವರ್ತಿ. ಆ ಅಶೋಕ ಚಕ್ರವರ್ತಿ ಸಂಬಂಧಪಟ್ಟಿದ್ದು ಇದೇ ಮೌರ್ಯ ಸಾಮ್ರಾಜ್ಯಕ್ಕೆ. ಇನ್ನೊಂದು ಕ್ವಶನ್ ಆಗಿತ್ತು ಸೈನ್ಸ್ ರಿಲೇಟೆಡ್. ರಕ್ತದ ಶುದ್ಧೀಕರಣವಾಗುವುದು ಎಲ್ಲಿ ಅಂತ ಕೇಳಿದಾಗ ರಕ್ತದ ಶುದ್ಧೀಕರಣ ಆಗೋದು ಕಿಡ್ನಿಯಲ್ಲಿ. ರಕ್ತ ಶುದ್ಧೀಕರಣ ಘಟಕ ಕಿಡ್ನಿ. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನ ಬರೆದಿದ್ದು ಯಾರು? ನಮ್ಮ ಭಾರತದ ಮೊದಲ ಪ್ರಧಾನಿಯಾದಂತ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನ ಬರೆಯುತ್ತಾರೆ. ಈ ರೀತಿ ಇವತ್ತು ಈ ಕ್ವಶನ್ ಆಗಿದೆ ಅಂತಂದ್ರೆ ಬೇರೆ ಬೇರೆ ವ್ಯಕ್ತಿಗಳ ಹೋರಾಟಗಾರರ ಬಯೋಗ್ರಫಿಗಳಾಗಿರ್ಬೋದು, ಆಟೋಬಯೋಗ್ರಫಿಗಳಾಗಿರ್ಬೋದು, ಈ ಪುಸ್ತಕವನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಅವರ್ ವೇಟಿಂಗ್ ಫಾರ್ ಪೀಸ್. ಹಾಗೆ ಬೇರೆ ಬೇರೆ ಹೋರಾಟಗಾರರ ಅಂತ ನಮ್ಮ ಭಗತ್ ಸಿಂಗ್ ಅವರು ವೈ ಐ ಆಮ್ ಆಂಥಿಸ್ಟ್ ಅನ್ನುವಂಥ ಪುಸ್ತಕ, ಜವಾಹರ್ಲಾಲ್ ನೆಹರು ಅವರ ಪುಸ್ತಕ, ಮಹಾತ್ಮ ಗಾಂಧೀಜಿ ಅವರ ಪುಸ್ತಕ, ಅರವಿಂದ ಘೋಷ್ ಅವರ ಪುಸ್ತಕ, ಬಾಲಗಂಗಾಧರ ತಿಲಕ್ ಅವರ ಪತ್ರಿಕೆಗಳು. ಈ ರೀತಿಯಲ್ಲಿ ಪುಸ್ತಕ ಮತ್ತು ಪತ್ರಿಕೆಗಳ ಬಗ್ಗೆ ಕ್ವಶನ್ ಆಗ್ಬಹುದು. ಹೋರಾಟಗಾರರ ಪುಸ್ತಕಗಳ ಬಗ್ಗೆ, ಆತ್ಮಚರಿತ್ರೆಗಳ ಬಗ್ಗೆ, ಅಂದ್ರೆ ಆಟೋಬಯೋಗ್ರಫಿ ಆತ್ಮಚರಿತ್ರೆಗಳ ಬಗ್ಗೆ ನೀವು ನೋಡ್ಕೊಂಡು ಹೋಗ್ಬೇಕು. ಸೊ ಇವತ್ತಿನ ಕ್ವಶನ್ಗಳು ನೋಡಿದ ಹಾಗೆ ಇದೆಲ್ಲ ಒಂದು ಸಮರೈಸ್ ಮಾಡಿದಾಗ ನಮಗೆ ಬೇಕಾಗಿರೋದೇನು? ಈಗ ನಾವಿನ್ ಮುಂದೆ ಏನು ಮಾಡಬೇಕು? ಹಿಸ್ಟ್ರಿಯಲ್ಲಿ ಯಾವೆಲ್ಲ ಓದ್ಕೊಳ್ಬೇಕು? ಹಿಸ್ಟ್ರಿಯಲ್ಲಿ ನಾವು ನೋಡ್ಬೇಕಾಗಿದ್ದು ಫ್ರೀಡಮ್ ಫೈಟರ್ಸ್. ಫ್ರೀಡಮ್ ಫೈಟರ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಎಲ್ಲರೂ ತೀವ್ರಗಾಮಿಗಿರಬಹುದು, ಮಂದಗಾಮಿಗಿರಬಹುದು, ಇವೆಲ್ಲ ಹೋರಾಟಗಾರರ ಬಗ್ಗೆ ಒಂದು ಹಿಸ್ಟ್ರಿಯಲ್ಲಿ ಸಮರೈಸ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಹಿಸ್ಟ್ರಿ ಬಿಟ್ಟ ತಕ್ಷಣ ರಾಜರರು, ಯುದ್ಧಗಳು, ರಾಜಮನೆತನಗಳು, ರಾಜಮನೆತನದ ಕ್ಯಾಪಿಟಲ್ಗಳು, ರಾಜಮನೆತನದ ಪ್ರಸಿದ್ಧ ಅರಸ, ಅವನ ಯುದ್ಧ, ಇವನ್ನ ನೋಡ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಮತ್ತೆ ನೋಡ್ಕೋಬೇಕು ಸೈನ್ಸ್ ಅಲ್ಲಿ ವಿಟಾಮಿನ್ಸ್ಗಳ ಬಗ್ಗೆ, ರೋಗಗಳ ಬಗ್ಗೆ, ಕಾಯಿಲೆಗಳ ಬಗ್ಗೆ, ಕಾಯಿಲೆಯ ಕಾರಣದ ಬಗ್ಗೆ, ಬ್ಯಾಕ್ಟೀರಿಯಾ, ವೈರಸ್ಗಳ ಬಗ್ಗೆ, ಹಣ್ಣಿನ ಬಗ್ಗೆ, ಹಣ್ಣಿನ ಪದಾರ್ಥಕ್ಕೆ ಸಿಗುವಂತಹ ವಿಟಮಿನ್ಗಳ ಬಗ್ಗೆ, ಇದನ್ನ ಬಗ್ಗೆ ನೋಡ್ಕೋಬೇಕಾಗತ್ತೆ. ಇವೆಲ್ಲವೂ ನೋಡೋದಾದ್ರೆ SSC GDಯಲ್ಲಿ ನಾವು ಇವನ್ನೆಲ್ಲ ಸರಿಯಾಗಿ ಓದಿದ್ದೇ ಆದ್ರೆ ಈ ಇವತ್ತಿನ ಕ್ವಶನ್ ಅಲ್ಲಿ ಕೆಲವೊಂದು ಮಿಸ್ ಆಗಿರೋ ಪಾಯಿಂಟ್ಸ್ ಅಂತಂದ್ರೆ ಸಂಗೀತಗಾರರಿಗೆ ಸಂಬಂಧಪಟ್ಟಂತ ವಾದ್ಯಗಳು, ಅವರಿಗೆ ಸಂಬಂಧಪಟ್ಟಂತಹ ಪ್ರಶಸ್ತಿಗಳು, ಇವೆಲ್ಲ ಸ್ಟ್ಯಾಟಿಸ್ಟಿಕಲಿ ಬರುವಂತಹ ಕ್ವಶನ್ಗಳು. ಇದರ ಮೇಲೆ ಅತಿ ಹೆಚ್ಚು ಒತ್ತು ಕೊಡಬೇಕಾಗತ್ತೆ ನೀವು. ಇನ್ನು ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ನೃತ್ಯಗಳ ಪ್ರಕಾರಗಳು, ಆ ನೃತ್ಯ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇವನ್ನೆಲ್ಲ ಸರಿಯಾಗಿ ನೀವು ನೆಕ್ಸ್ಟ್ ಬರುವಂತ ಶಿಫ್ಟ್ಗಳಲ್ಲಿ ಸರಿಯಾಗಿ ಓದ್ಕೊಂಡು ಹೋಗಿದ್ದೆ ಆದ್ರೆ GK ಅಲ್ಲಿ 20ಕ್ಕೆ 15ರಿಂದ 16ರವರೆಗೆ ಸ್ಕೋರ್ ಮಾಡುವಂತಹ ಸಾಧ್ಯತೆಗಳು ತುಂಬಾ. ಸೊ ಇನ್ನು ಶಿಫ್ಟ್ ಇದೆ. ಯಾರಿಗೆಲ್ಲ ಇನ್ನ ಟೈಮ್ ಇದೆಯೋ ಇನ್ನು ಮೇಲಾದ್ರೂ ಈ ಮೇನ್ ಟಾಪಿಕ್ಗಳ ಮೇಲೆ, ಪ್ರಮುಖವಾಗಿರುವಂತಹ ವಿಷಯಗಳ ಮೇಲೆ ಅಧ್ಯಯನ ಮಾಡಿ ಹೋಗಿ SSGD ಎಕ್ಸಾಮ್ನ ಅಟೆಂಡ್ ಮಾಡಿ. ಜೈ ಹಿಂದ್, ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಅನಾಲಿಸಿಸ್ ಗಳನ್ನ ನೋಡಲು ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ Instagram ID ನ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಎಲ್ಲರಿಗೂ ಒಳ್ಳೆಯದಾಗಲಿ.